ಸ್ನೇಹಿತರೆ ನಮಸ್ತೆ. ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನೀವೇನಾದ್ರೂ ಸಜ್ಜನ ಸಮಾಜವಾಗಿದ್ರೆ ನನಗೆ ಕೆಟ್ಟ ಶಬ್ದಗಳನ್ನು ಕೇಳಬಾರ್ದು. ಸ್ಮೂತ್ ಆಗಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಇಂಪಾದ ಶಬ್ದಗಳನ್ನ ಬಳಕೆ ಮಾಡಿ ಮಾತಾಡಬೇಕು ಅಂತ ಅಂತಹ ಸಜ್ಜನ ಸಮಾಜ ನಾವು. ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು. ಆ ಥರ ಸಮಾಜ ನೀವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ನೋಡೋಕೆ ಹೋಗ್ಬೇಡಿ. ಈ ವಿಡಿಯೋ ಮಾಡ್ತಾ ಇರೋದು ಆ ತಿಮರೊಡ್ಡಿ ಮತ್ತು ಮಟ್ಟಣ್ಣನಿಗೆ, ಮತ್ತೆ ಆ ಜಿಹಾದಿ ಏನಿದ್ನಲ್ಲ ಸಮೀರ ಅವನಿಗೆ. ವಿಡಿಯೋಗಳು ಎಂತ ವಿಡಿಯೋ. ಅನನ್ಯ ಭಟ್ಟು ಬಂದ್ಲು, ಇಲ್ಲಿ ಹೇಳಿದ್ಲು, ಅವಳ ಜೊತೆ 3 ಜನ ಹೇಳಿದ್ರು, ಅವಳನ್ನ ಎತ್ಕೊಂಡೋದ್ರು, ಅವಳು ಕಾಣೆ ಆದ್ಲು. ಎಂತಹ ವಿಡಿಯೋ. ನಾನು ಇದೇ ಮುಟ್ಟಾಳ ಚಿಕಂಡಿ ಮಟ್ಟಣ್ಣನಿಗೆ ಮತ್ತೆ ತಿಮರೊಡ್ಡಿಗೆ ಅಂದ್ರೆ ಇವರು ಮೂರೂ ಜನ ಸಂತೆಗೆ ಜನಿಸಿದವರೇ ಹೊರತು ಸಜ್ಜನರಿಗೆ ಜನಿಸಿದವರಲ್ಲ. ದಯವಿಟ್ಟು ಯಾರು ಕೂಡ ಇವರೆಲ್ಲ ಅಪ್ಪದವರು ಅಲ್ವೇ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇವ್ರ ತಂದೆ ತಾಯಿ ಎಲ್ಲೋ ಇದ್ದಿರ್ತಕ್ಕಂಥವ್ರು. ಈ ಚಟಕ್ಕೆ ಹುಟ್ಟಿರ್ತಾರಲ್ಲ, ಈ ಎಲ್ಲೋ ಟ್ರಕ್ ಡ್ರೈವರ್ಗಳು ಹೋಗ್ಬೇಕಾದ್ರೆ 3-4 ದಿವಸ ಪಾಪ ಎಲ್ಲೋ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಯಾರೋ ನಿಂತ್ಕೊಂಡು ಸೆರಗಾಸಿ ಹುಟ್ಟಿ ಅವನ್ ಸೈಡಿಗೆ ಬಿಸಾಕಿರ್ತಾವಲ್ಲ, ಆ ತರ ಒಂದು ಜನನಕ್ಕೆ ಜನಿಸಿದವರು ಇವ್ರು 3 ಜನ. ವಿಡಿಯೋ ಮಾಡ್ತಾರೆ, ಇದ್ರಲ್ಲಿ ಬಹಳ ದೊಡ್ಡ ಮಟ್ಟಕ್ಕೊಂದು ಷಡ್ಯಂತ್ರ ಮಾಡ್ತಾರೆ. ನಾನು ಇವತ್ತು ಕೇಳ್ತಾ ಇದ್ದೀನಿ, ಇವರೆಲ್ಲರೂ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಲ್ಲಪ್ಪ ನಾವು ಅಕ್ರಮಕ್ಕೆ ಹುಟ್ಟಿಲ್ಲ, ನಾವೆಲ್ಲ ಅಪ್ಪನಿಗೆ ಹುಟ್ಟಿದೀವಿ ಅನ್ನೋದಾದ್ರೆ, ಅನನ್ಯ ಭಟ್ ಬದುಕಿದ್ಲು, ಅವಳು ಇಂಥ ಕಾಲೇಜಿನಲ್ಲಿ ಓದ್ತಿದ್ಲು, ಅವಳು ಹೀಗಿದ್ಲು, ಇಷ್ಟರಲ್ಲಿ ಜನಿಸಿದ್ರು, ಅವಳ ಅಟ್ಲೀಸ್ಟ್ ಡೇಟ್ ಆಫ್ ಬರ್ತ್ ಅಥವಾ ಯಾವ ಶಾಲೆಯಲ್ಲಿ ಓದಿದ್ಲು, ಅವಳ ಏಜ್ ಎಷ್ಟು, ದಾಖಲೆಗಳ ಸಮೇತ ಇವ್ರು ಇಡಬೇಕು. ಸ್ನೇಹಿತರೆ, ಈಗಾಗಲೇ ಧರ್ಮಸ್ಥಳಕ್ಕೆ ಮಾಡಬಾರದ ಅಪಪ್ರಚಾರವನ್ನ ಶ್ರೀ ಕ್ಷೇತ್ರಕ್ಕೆ ಇವ್ರು ಮಾಡಾಗಿದೆ. ಇನ್ನು ಕ್ಷಮಿಸುವ ಅಥವಾ ಸುಮ್ಮನೆ ಕೂರುವ ಸಮಾಜ ನಮ್ಮದಲ್ಲ. ಇನ್ನು ಸುಮ್ಮನೆ ಕೂರುವಂತದ್ದು ಮುಗೀತು, ಇನ್ನು ಸುಮ್ಮನೆ ಕೂರೋದಿಲ್ಲ. ಮುಟ್ಟಾಳನ ಗ್ಯಾಂಗ್ ಏನಿದೆ, ಸಮೀರನ ಗ್ಯಾಂಗ್ ಏನಿದೆ, ಈ ಪಟಾಲಂ ಏನಿದೆ, ನೀವೇನು ಕಿತ್ಕೊಳಕ್ಕಾಗಲ್ಲ. ನಿಮ್ದು ಗ್ಯಾಂಗ್ ಎಲ್ಲೆಲ್ಲಿ ಬೇಕಾದ್ರೂ ಇರ್ಬೋದು. ಮುಂಬೈ ಗ್ಯಾಂಗ್ ಇರ್ಬೋದು, ಮತ್ಯಾವುದೋ ಗ್ಯಾಂಗ್ ಇರ್ಬೋದು, ಅಂಡರ್ ವರ್ಲ್ಡ್ ಇರ್ಬೋದು, ಅಥವಾ ನಿಮ್ದು ದುಬಾಕೂರ್ ಗ್ಯಾಂಗ್, ಭೂಗತ, ಎಂತ ಭೂಗತನಾರು ಆಗಿರ್ಲಿ, ಕೆಳಗಡೆ ನಾನು ಭೂಗಕ್ಕೂ ಆಗಲ್ಲ ನಿಮ್ ಕೈಲಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಲೇ ಮುಟ್ಟಾಳ ತಿಮರೊಡ್ಡಿ, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಒಬ್ಬೊಬ್ಬ ಅಪ್ಪನಿಗೆ ಮತ್ತು ಸಜ್ಜನ ಸಮಾಜಕ್ಕೆ ನೀವು ತಿಳಿಸ್ಬೇಕಾಗಿರೋದು, ಒಬ್ಬೊಬ್ಬ ಅಪ್ಪನಿಗೆ ನೀವು ಹುಟ್ಟಿದ್ರೆ, ನೀವು ಇಲ್ಲ ಅಂದ್ರೆ, ನೀವು ಅಕ್ರಮ ಸಂಬಂಧ ಕೊಟ್ಟಿಲ್ಲ ಅನ್ನೋದಾದ್ರೆ ನೀವು ಪ್ರೂವ್ ಮಾಡಬೇಕು. ಏನು ವಿಡಿಯೋ ಮಾಡಿದೆ ಸಮೀರ್, ಹಿಂದೂ ಸಮಾಜ ಹೆಚ್ಚು ದಿನ ಇದನ್ನು ತಡ್ಕೊಳ್ಳೋದಿಲ್ಲ. ನೀನು ಆಲ್ರೆಡಿ ಮಾಡಾಗಿದೆ, ನೀನ್ ಇದನ್ನ ದಾಖಲೆಗಳ ಸಮೇತ ರುಜುವಾತು ಮಾಡಬೇಕು. ಏನ್ ನಿಮ್ಮ ಅಪ್ಪನ ಮನೆ ಆಟ ಅನ್ಕೊಂಡಿದ್ಯಾ ಇದನ್ನ? ಇಲ್ಲ ನಿಮ್ಮ ಅಪ್ಪ ಅಮ್ಮ ಮಲ್ಕೊಂಡು ಯಾವುದೋ ಮಂಚದ ಮೇಲೆ ಕಾಮದ ಚಟಕ್ ಹುಟ್ಟಿದ್ ಯಾರದೋ ಕಾಮದ ಚಟಕ್ ಹುಟ್ಟಿದವನು ನೀನು? ಸಮೀರ್, ಯಾರದೋ ತೀಟೆ ಹುಟ್ಟಿದವನು ನೀನು, ಹಲಾಲ್ ಹುಟ್ಟಿದ ಬೇವರ್ಸಿನ ಮಗ ನೀನು. ಇಲ್ಲಿ ಬಂದು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಾ ಹಿಂದೆ ಗೌಡ್ರು ಅಂತ ಹೇಳಿ ನಮ್ಮ ಪೂಜ್ಯ ಕಾವಂದರ ಫೋಟೋ ಹಾಕಿ ಬಾಯಿಗೆ ಬಂದಾಗ ಮಾತಾಡ್ತೀಯ. ಏನ್ ನೀನು ವಿಡಿಯೋ ಮಾಡಿದ್ದೆ? ಇಲ್ಲಿ ಬಂದು ಇಳಿದ್ಲು, ಹೀಗೆ ಆಯ್ತು, ಏನ್ ಆಕ್ಷನ್ ಎಲ್ಲ ಮಾಡಿದ್ಯಲ್ಲ, ಆಕ್ಷನ್ ಏನು ಅಂತ ಹೇಳಿ ಹಿಂದೂ ಸಮಾಜ ತೋರಿಸುತ್ತೆ ನಿನಗೆ. ಆಕ್ಷನ್ ಅಂದ್ರೆ ಏನು ಅನ್ನೋದನ್ನ ಹಿಂಗೆಲ್ಲ ಮಾಡಿದ್ಯಲ್ಲ, ಆಕ್ಷನ್ ಹೀಗೆ ದೂತ, ನಿನ್ನ ಆಕ್ಷನ್ ಏನು ಅನ್ನೋದನ್ನ ಹಿಂದೂ ಸಮಾಜ ಅದಕ್ಕೆ ರಿಯಾಕ್ಷನ್ ಕೊಡುತ್ತೆ, ಕಾಯ್ತಾ ಇರು. ಆದ್ರೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನೀನ್ ದಾಖಲೆಗಳ ಸಮೇತ ನಿನ್ನ ಮಟ್ಟಣ್ಣ ಮುಟ್ಟಾಳ ಅಯೋಗ್ಯ ಬೇವರ್ಸಿ ನಾಲಾಯಕ್ಕಿದಾನಲ್ಲ ಕಚಡ, ಇವನಾಗಿರ್ಬೋದು, ತಿಮರೊಡ್ಡಿ ಆಗಿರ್ಬೋದು, ಎಲ್ಲರೂ ಕೂಡ ನೀವೆಲ್ಲರೂ ಅನನ್ಯ ಭಟ್ ಅನ್ನುವ ಹೆಣ್ಣು ಮಗು ಇತ್ತು, ಅದರ ಏಜ್ ಇಷ್ಟು, ಆಕೆ ಇಂಥ ಕಾಲೇಜಲ್ಲಿ ಓದ್ತಿದ್ಲು, ಇಂಥ ಸ್ಕೂಲ್ನಲ್ಲಿ ಆಕೆ ಓದಿದಾಳೆ, ಆಕೆಯ ತಂದೆ ಇವರು, ತಾಯಿ ಇವರು ಅನ್ನೋದನ್ನ ದಾಖಲೆಗಳ ಸಮೇತ ನಮ್ಮ ಮುಂದೆ ಇಡಬೇಕು. ಯಾವುದೋ ನಕ್ಸಲ್ ಅನ್ನೊಬ್ಬಳನ್ನು ಕರ್ಕೊಬಂದು ಕತೆ ಪುಂಗಿ ಊದಿ, ಅರ್ಬನ್ ನಕ್ಸಲ್ಗಳನ್ನ ಕರ್ಕೊಬಂದು ಅವ್ರ ಜೊತೆ ಸಂಪರ್ಕ ಇರೋರನ್ನು ಕರ್ಕೊಬಂದು, ಯಾರೋ ಅರ್ಬನ್ ನಕ್ಸಲ್ಲರ ಜೊತೆ ಸಂಪರ್ಕ ಇರುವಂತಹ ಮಹಿಳೆ ಒಬ್ಬಳನ್ನು ಕರ್ಕೊಬಂದು ಇಲ್ಲಿ ಕತೆ ಪುಂಗಿ ಊದ್ತೀರಾ? ಇಲ್ಲಿ ನಮ್ಮ ದೇವಸ್ಥಾನದ, ಧರ್ಮ ಕ್ಷೇತ್ರದ, ತೀರ್ಥ ಕ್ಷೇತ್ರದ ಹೆಸರನ್ನು ಹಾಳಿ ಮಾಡಿ ಆಯ್ತು. ಇನ್ನೇನರೋ ಉಳಿಸಿದೀರಾ ನೀವು? ನಿಮ್ಮನ್ನು ನಾವು ಸುಮ್ಮನೆ ಬಿಡಬೇಕಾ? ಎಲ್ಲ ಸರಿ ಹೋಯ್ತು. ಈಗ ಧರ್ಮಸ್ಥಳದ ಪರ ತಪ್ಪಿಲ್ಲ, ಧರ್ಮಸ್ಥಳದ್ದು ಅಂತ ಆಗೋಯ್ತು, ಎಲ್ಲ ಸಮಾಜ ನಮ್ಮ ಪರವಾಗಿದೆ ಅಂತ ಸುಮ್ಮನೆ ಇರಬೇಕು ಅನ್ಕೊಂಡಿದ್ದೀರಾ? ಸುಮ್ಮನೆ ಇರೋದಿಲ್ಲ.
ನೀನು ಮಾಡಿದ ಈ ವಿಡಿಯೋಗೆ ಉತ್ತರವನ್ನು ಕೊಡ್ಲೇಬೇಕು. ನೀನು ದಾಖಲೆಗಳ ಸಮೇತ ನೀನು ಇಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ನೀನು ಕಂಡಲ್ಲಿ ಪ್ರಶ್ನೆ ಮಾಡ್ತವೆ, ನೀನು ಬೀದಿಯಲ್ಲಿ ಸಿಕ್ಕಲ್ಲಿ ಪ್ರಶ್ನೆ ಮಾಡ್ತೇವೆ. ಮುಟ್ಟಾಳ ಮಟ್ಟಣ್ಣ, ಅನನ್ಯ ಭಟ್ಟನ್ನು ಹೆಣ್ಣು ಮಗು ಇತ್ತು ಅನ್ನೋದಕ್ಕೆ ದಾಖಲೆಗಳನ್ನ ನೀನು ಎಲ್ಲೇ ಸಿಕ್ಕಿದ್ರು, ಯಾವುದೇ ಬೀದಿಗಳಲ್ಲಿ ಸಿಕ್ಕಿದ್ರು ಹಿಂದೂ ಸಮಾಜ ನಿನ್ನನ್ನ ಪ್ರಶ್ನೆ ಮಾಡೇ ಮಾಡುತ್ತೆ. ನೀನು ದಾಖಲೆಗಳನ್ನ ನಿನ್ನ ಕಿಸೆಯಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲೇ ಸಿಕ್ಕಿದ್ರು ಪ್ರಶ್ನೆ ಮಾಡ್ತೀವಿ. ತಿಮ್ಮರೊಡ್ಡಿ, ನಿನ್ನ ಗ್ಯಾಂಗು, ನಿನ್ನ ಪಟಾಲಮ್ಮು ಯಾವುದೇ ಬೀದಿಯ ರಸ್ತೆಗಳಲ್ಲಿ ಸಿಕ್ಕಿದ್ರು ಕೂಡ ನಿನ್ನನ್ನ ಪ್ರಶ್ನೆ ಮಾಡ್ತೇವೆ. ಅನನ್ಯ ಭಟ್ ಅನ್ನುವ ಹೆಣ್ಣು ಮಗು ಎತ್ತು ಅನ್ನೋದಕ್ಕೆ ದಾಖಲೆಗಳ ಸಮೇತ ನೀನು ಉತ್ತರವನ್ನು ಕೊಡಬೇಕು. ನೀನು ಅದಕ್ಕೆ ಉತ್ತರವನ್ನು ಕೊಡ್ಲೇಬೇಕು. ಸಮೀರ, ನಿನಗೆ ಹೇಳ್ತಾ ಇದ್ದೀನಿ ಕೇಳ್ಕೊ. ವಿಡಿಯೋ ಮಾಡಿ ಅದ್ರಲ್ಲಿ ಏನೇನು ಇವನು ಭಾವನೆಗಳನ್ನ ತುಂಬೋದಂತೆ. ನಾಲಾಯಕ್ ಮತಿಗೆಟ್ಟೋನೆ. ಅಲ್ಲಿ ನಿನ್ನ ಮಸೀದಿಗಳಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಕಾಂಡಗಳ ಬಗ್ಗೆ ನಿನಗೆ ಹೇಳೋದಕ್ಕೆ ತಾಕತ್ತಿಲ್ಲ, ಯೋಗ್ಯತೆ ಇಲ್ಲ. ನಪುಂಸಕ ನೀನು, ಸಂತೆಗೆ ಜನಿಸಿದವನು ನೀನು. ಅಲ್ಲಿ ದರ್ಗಾಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾಮದ ಚಟಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ನಾಲಾಯಕ್ ನೀನು, ಬೆರ್ಕೆ ಹುಡ್ತೋನು ನೀನು. ನಮ್ಮ ಕಾಮಾಂಧರ ಬಗ್ಗೆ, ನಮ್ಮ ಪೂಜ್ಯರ ಬಗ್ಗೆ ಮಾತಾಡೋದು ಬರ್ತೀಯ ನೀನು? ಮಾತನಾಡಿ ತಪ್ಪು ಮಾಡಿ ಆಗಿದೆ ಸಮೀರ್. ತಿಮ್ಮರೊಡ್ಡಿ, ನೀನು ಮಾತಾಡಿ ತಪ್ಪು ಮಾಡಿ ಆಗಿದೆ. ಏನ್ ಹೇಳ್ದೆ? BL ಸಂತೋಷ್ ಜಿ ಡೆಲ್ಲಿಲಿ ಇಟ್ಟಿದ್ದಾರೆ ಮನೆ, ಅಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾರೆ. ನಿನ್ನ ಇಡೀ ಪಟಾಲಂಗೆ ಹೇಳು. ಪುನೀತ್ ಕೆರಳಿದ್ ಏನು ಕಿತ್ಕೊಳಕ್ಕಾಗಲ್ಲ, ಅವ್ನು ನೇರವಾಗಿ ಹೇಳ್ತಿದ್ದ ಅಂತ. ತಿಮ್ಮರೊಡ್ಡಿ, ಕಾಮದ ಚಟಕ್ಕೆ ಜನಿಸಿದವನು ನೀನು. ಹೋಗಿ ನಿಮ್ಮ ತಾಯಿಯನ್ನ ಕೇಳು, ನಿನ್ನ ತಂದೆಯನ್ನ ಕೇಳು. ನೀನು ಅವರಿಬ್ಬರಿಗೂ ಜನಿಸಿದವನಲ್ಲ. ಯಾವುದೋ ರಸ್ತೆ ಬದಿ ಕಾಮದ ಚಟಕ್ಕೆ, ಯಾವುದೋ ಪೊದೆಯಲ್ಲಿ ಕಾಮದ ಚಟಕ್ಕಾಡಿದ ಆಟಕ್ಕೆ ಹುಟ್ಟಿದವನು ನೀನು. ಗಿರೀಶ್ ಮಟ್ಟಣ್ಣ, ಎಲ್ಲರೂ ಅಂತೋರೆ ನೀವು ಅನನ್ಯ ಭಟ್ ವಿಚಾರದಲ್ಲಿ ಮಾಡಿದ ಆರೋಪಗಳು ಏನಿತ್ತು ಧರ್ಮಸ್ಥಳದ ಮೇಲೆ, ಅದಕ್ಕೆ ದಾಖಲೆಗಳ ಸಮೇತ ಉತ್ತರವನ್ನು ಕೊಡ್ಲೇಬೇಕು. ಅಲ್ಲಿವರೆಗೂ ಹಿಂದೂ ಸಮಾಜ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರುತ್ತೆ. ನಿಮ್ಮದೇ ಭಾಷೆಯಲ್ಲಿ ಮಾತಾಡುತ್ತೆ, ನಿಮ್ಮದೇ ಭಾಷೆಯಲ್ಲಿ ಪ್ರಶ್ನೆ ಮಾಡುತ್ತೆ. ನೀನ್ ಮಾತಾಡಿದ್ರೆ ಏನು ಪ್ರಭಾವಿಗಳು ಯಾರು ಪ್ರಭಾವಿಗಳು? ಅವತ್ತು ಆಟೋ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಧರ್ಮಸ್ಥಳದ ಮೂಲೆ ಒಳಗೆ ನುಗ್ಗಿ ನೀವು ಬಂಧಿಸುವಾಗಲೂ ಕೂಡ ಸುಮ್ಮನೆ ಕುಳಿತಿರುವವರು ಪ್ರಭಾವಿಗಳ? ಕಂಟೆಂಟ್ ಆಫ್ ಕೋರ್ಟ್, ನ್ಯಾಯಾಲಯ ಹೇಳಿದ ಮೇಲೂ ಆ ನ್ಯಾಯಾಲಯದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡು ವಿಡಿಯೋ ಮಾಡಿ ಇವತ್ತು ರಸ್ತೆಗಳಲ್ಲಿ ಓಡಾಡ್ಕೊಂಡು ಆರಾಮಾಗಿ ಹೊರಗಡೆ ಇರ್ತಕ್ಕಂಥ ನೀವುಗಳು ಪ್ರಭಾವಿಗಳ? ಸಾಲು ಸುಳ್ಳುಗಳನ್ನು ಹೇಳಿಕೊಂಡು ಒಂದು ಪ್ರತಿಷ್ಠಿತ ದೇವಾಲಯದ ಮೇಲೆ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮಾಡಿಕೊಂಡು ಇವತ್ತು ನೀವು ಆರಾಮಾಗಿ ಓಡಾಡ್ತಾ ಇದ್ದೀರಾ. ನೀವು ಪ್ರಭಾವಿಗಳ? ಇಡೀ ಹಿಂದೂ ಸಮಾಜವನ್ನು ಎದುರು ಹಾಕೊಂಡು ಏನೂ ಆಗದಂತೆ ಕುಳಿತಿರುವ ನೀವು ಪ್ರಭಾವಿಗಳ? ಅಥವಾ ಮಾತಾಡಿದ ಒಂದೊಂದು ಮಾತಿಗೂ ಕೇಸು ಹಾಕಿಸಿಕೊಳ್ಳುತ್ತಿರುವ ನಾವು ಪ್ರಭಾವಿಗಳ? ಯಾರು ಪ್ರಭಾವಿಗಳು? ಯಾರು ಹಣವಂತರು? ಎಲ್ಲಿಂದ ಬರ್ತಾ ಇದೆ ಫಂಡು? ತಿಮ್ಮರೊಡ್ಡಿ, ಕೇಳಿಸ್ಕೋ. ನೀನು ಮುಂಬೈಯಲ್ಲಿ ಇದ್ದಾಗ ನನಗೆ ಅಲ್ಲಿ ಹೇಳಿದ್ರು ವೈದ್ಯರು, ನೀನೇನೇನ್ ಮಾಡ್ತಾ ಇದ್ದೆ. ನನಗಲ್ಲಿ ಒಬ್ರು ವೈದ್ಯರು ನಿನ್ ಬಗ್ಗೆ ಬಹಳ ಕತೆ ಹೇಳಿದ್ದಾರೆ. ನಾನು ದಾಖಲೆಗಳನ್ನೆಲ್ಲ ಬಿಡ್ಬೇಕೇನ ದಾಖಲೆಗಳ? ತಿಮ್ಮರೊಡ್ಡಿ, ನಿನ್ನ ದಾಖಲೆಗಳೆಲ್ಲ ಬಿಡ್ಬೇಕಾ ಹೇಳ? ಬಿಡ್ಲನ ನಿನ್ನ ದಾಖಲೆಗಳಲ್ಲಿ ಯಾರ್ಯಾರು ಮಾಡ್ತಿದ್ದೆ ನೀನು ಅಂತ? ನಿನಗೆ ಮಕ್ಕಳು ಹುಟ್ಲಿಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೆಂಗೆಲ್ಲ ಹುಡ್ತವೆ ನಿನಗೆ ಮಕ್ಕಳು? ನಿನಗೆ ಮಕ್ಕಳೇ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ಡಾಕ್ಟರ್ ನಿನಗೆ ದಾಖಲೆಗಳು ಬಿಡ್ಲಾ ದಾಖಲೆಗಳು? ನಿನ್ನ ಹತ್ರ ಮಾತ್ರ ದಾಖಲೆಗಳಿರೋದು, ನಮ್ಮ ಹತ್ರ ದಾಖಲೆ ಇಲ್ಲ ಅನ್ಕೊಂಡಿದ್ಯಾ? ನೀನು ಯಾವ ಆಸ್ಪತ್ರೆಯಲ್ಲಿ ಹೋಗಿದ್ದೆ, ಯಾವುದಕ್ಕೆ ಆಪರೇಷನ್ ಮಾಡಿಸ್ಕೊಂಡೆ, ಏನೇನು ಆಪರೇಷನ್ ಮಾಡಿಸ್ಕೊಂಡೆ? ನಮ್ಮ ಹತ್ರ ದಾಖಲೆ ಇದೆ ಬಿಡೋದಾ? ನಿನ್ನ ಹತ್ರ ಮಾತ್ರ ದಾಖಲೆಗಳಿರೋದು. ಸಂತೋಷ್ ಜಿ ವಿಚಾರದಲ್ಲಿ ದಾಖಲೆ ಬಿಡ ನೋಡೋಣ. ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಾರ ನೋಡೋಣ. ಯಾವ್ಯಾವ ಎಲ್ಲೆಲ್ಲಿ ಏನೇನು ಆರೋಪ ಮಾಡಿದ್ಯಾ ನೀನು? ಬೆರ್ಕೆಗೆ ಹುಟ್ಟಿದ್ರೆ ಸುಮ್ನಾಗು. ನೀನು ಸಜ್ಜನ ಸಮಾಜದಲ್ಲಿ ಇರ್ತಕ್ಕಂಥ ಸಜ್ಜನರಿಗೆ ನೀನು ಹುಟ್ಟಿದ್ರೆ ಬಂದು ತೋರಿಸು ನೋಡೋಣ. ಯಾರು ಪ್ರಶ್ನೆ ಮಾಡಿದ್ರು ಅವರನ್ನು ಅವಾಚ್ಯವಾಗಿ ನಿಂದಿಸಿ, ಬಾಯಿಗೆ ಬಂದಂತೆ ಕೆಟ್ಟ ಶಬ್ದಗಳನ್ನು ನಿಂದಿಸಿ, ಇಡೀ ಅವರ ಕುಟುಂಬವನ್ನು ತೇಜೋವಧೆ ಮಾಡಿ ಹೇಗೆ ಬೇಕಾದ್ರೆ ಹಾಗೆ ಮಾತಾಡ್ತೀಯ. ನಿಮ್ಮೆಲ್ಲರಿಗೂ ಓಪನ್ ಚಾಲೆಂಜ್, ನಿಮ್ಮೆಲ್ಲರಿಗೂ
ಯಾರೆಲ್ಲ ಅನನ್ಯ ಭಟ್ ವಿಚಾರದಲ್ಲಿ ಮಾತಾಡ್ತಾ ಇದ್ರಿ, ಅನನ್ಯ ಭಟ್ ಅನ್ನೋ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದ್ರು, ಅನಾಚಾರ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಇವರು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು, ನಿಮ್ಮೆಲ್ಲರಿಗೂ ಬಹಿರಂಗ ಸವಾಲು. ನೀವೆಲ್ಲರೂ ಕೂಡ ನೀವು ಸಂತೆಯಲ್ಲಿ ಯಾರೋ ಸೆರಗಾಸುವವಳಿಗೆ ಜನಿಸದೆ ಮನೆಯಲ್ಲಿರ್ತಕ್ಕಂಥ ಪತಿವ್ರತೆಗೆ ಜನಿಸಿದ್ದೆ ಆದ್ರೆ ಅನನ್ಯ ಭಟ್ ಅನ್ನುವ ಹೆಣ್ಣು ಮಗು ಇದ್ದಳು ಅನ್ನುವುದಕ್ಕೆ ದಾಖಲೆಗಳನ್ನ ಕೊಡಿ. ಯಾವ ಶಾಲೆಯಲ್ಲಿ ಓದಿದಳು, ಯಾವ ಕಾಲೇಜಿನಲ್ಲಿ ಓದಿದಳು, ಅವಳ ಜನ್ಮ ದಿನಾಂಕವೇನು, ನಮಗೆ ದಾಖಲೆ ಕೊಡಿ. ಆಧಾರವಿಲ್ಲದೆ ಒಬ್ಬ ವ್ಯಕ್ತಿಯ ಘನತೆ ಗೌರವವನ್ನು ಕುಗ್ಗಿಸಿದ, ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂಜ್ಯ ಕಾವಂದರ ಹೆಸರನ್ನು ಹಾಳು ಮಾಡಿದ ಮತ್ತು ಅವರ ಘನತೆ ಗೌರವಕ್ಕೆ ಧಕ್ಕೆ ಬರುವಂತೆ ಮಾಡಿದ ನಿಮಗಳ ವಿರುದ್ಧ ಇದುವರೆಗೂ ಕಾನೂನು ಏನು ಮಾಡಿಲ್ಲ ಅಲ್ವಾ? ಇದುವರೆಗೂ ಕಾನೂನು ಕ್ರಮ ಆಗಿಲ್ಲ ಅಲ್ವಾ? ಇದುವರೆಗೂ ಪೊಲೀಸ್ನವ್ರು ನೋಡ್ಕೊಂಡು ಸುಮ್ಮನೆ ಕುಂತಿದ್ದಾರೆ ಅಲ್ವಾ? ಇದುವರೆಗೂ ಈ ಕಾನೂನು, ಪೊಲೀಸ್ನವರು, ಸರ್ಕಾರ ನಿಮ್ಮನ್ನೇನು ಮಾಡಿಲ್ಲ ಅಲ್ವಾ? ಯಾಕೆ? ನೀವು ಪ್ರಭಾವಿಗಳು, ನಿಮ್ಮ ಹಿಂದಿರ್ತಕ್ಕಂಥ ದೊಡ್ಡ ದೊಡ್ಡ ಕೈಗಳು. ಅವನ್ನೆಲ್ಲ ಈ ಹಿಂದೂ ಸಮಾಜ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನೀನು ಯಾರಪ್ಪನ ಬೀಜನೇ ಆಗಿರು, ನೀನು ಯಾರಪ್ಪನ ಬೀಜವೇ ಆಗಿರು, ಅಕ್ರಮ ಸಂತಾನ ಕುಟ್ಟಿದ ಯಾವ ಅಪ್ಪನ ಬೀಜವೇ ಆಗಿರು, ಯಾವ ಜಿಹಾದಿಗಳ ಬೀಜವೇ ಆಗಿರಿ, ಯಾವ ಮತಾಂತರಿಗಳ ಬೀಜವೇ ಆಗಿರಿ, ನಿಮಗೆ ಉತ್ತರವನ್ನ ಕೊಡೋದಕ್ಕೆ ನಮಗೆ ಬರುತ್ತೆ. ಉತ್ತರವನ್ನು ಕಕ್ಕಿಸ್ತೇವೆ ಕೂಡ, ದಾಖಲೆಗಳನ್ನ ಕಕ್ಕಿಸ್ತೇವೆ. ಕಕ್ಕಬೇಕು ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತಿದೆ. ನಿಮ್ಮ ಹತ್ರ ಹೇಗೆ ಉತ್ತರವನ್ನು ತಗೋಬೇಕು ಅಂತ. ಹಿಂದೂ ಸಮಾಜ ಶಾಂತವಾಗಿ ಕುಂತ್ಕೊಂಡಿದೆ. ಶಾಂತವಾಗಿರೋ ಕಡಲನ್ನು ನೋಡಿಕೊಂಡು ಸುಮ್ಮನೆ ಹೋಗಬೇಕಿತ್ತು. ಕಲ್ಲು ಹೊಡಿತೀರಿ. ನಮ್ಮ ಪ್ರವಾಹ ಏನು ಅನ್ನೋದನ್ನು ತೋರಿಸ್ತೀವಿ, ನೆನಪಿರಿ.